ನಮ್ಮ ಬ್ಯಾಗ್ ಬ್ಯಾಗ್ ಕೊಡಂದ್ರೆ ನಮ್ಗೆ ಕೊಡಂತಿಲ್ಲ. ಹೋಯ್ತು ಫೈನಲಿ ಎಲ್ಲಾನು ಚೆಕ್ ಮಾಡ್ದು ನಮ್ಮ ಬ್ಯಾಗ್. ವಿ ಬ್ಲೆಸ್ಡ್ ಫ್ರॉम बजरंग बली. अरे थोड़ा नमस्कार करके ऐसे उठा भाई. संस्कार मुझसे बड़े हैं इसके. बिस्किट तो लाना चाहिए था और ये नंदन सतीश बैरोड. So we are leaving this place right now. मस्त मजा आಯ್ತು ನಮ್ದು. It was like heaven, literally heaven. ಜಿಂದಗಿದಾಗೆ ಎಂದು ನೋಡಿಲ್ಲ, ಈಗ ಫಸ್ಟ್ ಟೈಮ್ ನೋಡಿದ್ದೆ. ಈಗ ಎಕ್ಸಿಟ್ ತೊಗೊಳತ್ತೀವಿ, ಅಲ್ಲಿ ತನಕ ನಡ್ಕೋತ ಹೋಗ್ಬೇಕು ನಾವು. ನಡ್ಕೋತ ಹೋಗಿ ಪರ್ಫೆಕ್ಟ್ ಟೈಮಿಗೆ ನಾವು ಬಂದಿದ್ವಿ. ಬೆಳಿಗ್ಗೆ ಟಿಫಿನು ಮಾಡಿಲ್ಲ, ಏನೂ ಮಾಡಿಲ್ಲ. ಹೋಗಿ ಏನಾದರೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ಎಕ್ಸ್ಪ್ಲೋರ್ ಮಾಡಿ ಆ ಕಡೆನ ಸ್ವಲ್ಪ ಸ್ಪೇಸ್ ಅದಾವು, ಘಾಟ್ ಸೆಕ್ಷನ್ ರೂಮ್ ಮಾಡೋಣ ಈಗ. ಸೊ ಲೆಟ್ಸ್ ಗೋ. ಹಾಯ್ ಏರೋಪ್ಲೇನ್. ಸೊ ಟಿಫಿನ್ ಅಂತೂ ಮಾಡಿದ್ದಿಲ್ಲ, ಸೊ ಅದಕ್ಕೆ ಕಂಪ್ಯೂಟರ್ ಶೋ ಆಗ್ಬಿಡೈತೆ. ಫುಲ್ಲೆಲ್ಲ ಕವರ್ ಮಾಡಿದ್ವಿ, ಮಸ್ತಾಗಿತ್ತು. ಸೊ ಲೆಟ್ಸ್ ಹ್ಯಾವ್ ಇಟ್. A few moments later. ಸೊ ಬರೀ ಅದು ಅಷ್ಟೇ ಕ್ಲೌಡ್ಸಿಂದಲ್ಲ, ಇಲ್ಲಿ ಸಿಕ್ಕಾಪಟ್ಟೆ ಪ್ಲೇಸ್ ಇದಾವೆ, ಮಸ್ತ್ ಸೀನ್ರಿ ಅದಾವೆ, ಅದು ತೋರ್ಸಾತೀನಿ. ಸೊ ಅಲ್ಲಿ ಹೋಗಿ ಸ್ವಲ್ಪ ರೀಲ್ ಅದು ಮಾಡೋದು. ನೋಡಾತಿರ್ಬೋದು ಹಿಂದ್ಗಡೆ ಎಷ್ಟು ಚೆನ್ನಾಗೈತಿ भाई. रील बनाएंगे, आजा भाई. नहीं प्लीज इग्नोर माय ಹೇರ್ಸ್. ಅದು ಹೆಲ್ಮೆಟ್ ಹಾಕೊಂಡು ಹೇರ್ಸ್ ಹಿಂಗಾಗ್ಬಿಟ್ಟು ಸೆಟ್ಟೇ ಆಗಲ್ಲವ ಅಮ್ಮ. ओ भाई जन्नत. A few moments later. So finally we got our clip for the reel. ಇವರೇನೋ ಕ್ಲಿಪ್ ಮಾಡಿದ್ದು. ಭಯ್ಯ ಹಾಯ್ ಬೋಲ್ ದೀಜಿಯೇ. ಆ್ಯಕ್ಚುಲಿ ಅವ್ರ ಸಿಟ್ಟಿಗೆ ಎದಕ್ಕದಾರೆ ಅಂದರೆ, ನಾನು ಒಂದು ಕ್ಲಿಪ್ ಸಂಬಂಧ ಒಂದು 10 ಕ್ಲಿಪ್ಸ್ ಮಾಡಿರ್ತೀನಿ. ಅದಕ್ಕೆ ರೀಟೇಕ್ ಮಾಡಿ ಸ್ವಲ್ಪ ಆಗ್ಬಿಟ್ಟೈತೆ ಅವ್ರು. ಈಗ ನಾವು ಹೊಂಟೀವಿ. ಎಲ್ಲಿ ಹೊಂಟಿವಿ ಅಂತ ಗೊತ್ತಾಗುತ್ತೆ. ಬನ್ನಿ ರಹಿए हमारे चैनल में. अभी आगे कहाँ जाते हैं पता नहीं हमको. So let's go to our another destination to explore something because this is weekend. अरे साहब. So guys we are heading to ईशा फाउंडेशन. So जैसे कि आप देख सकते हैं ये ऊपर वाला व्यू. हाय कितना खूबसूरत है यार ये जंगल. ಭಾಳ ಅಂದ್ರೆ ಭಾಳ ಚೆನ್ನಾಗೈತಿ ಜಂಗಲ್ ಇದು. ನಾನು ರೆಕಮೆಂಡ್ ಮಾಡೋದು ನಮಗೆ ಏನಂದರೆ, ಬಂದೇ ಬರ್ರಿ, ಇಲ್ಲಿ ಒಂದ್ಸಲ ವಿಸಿಟ್ ಆಗೇ ಆಗ್ರಿ ನಂದಿ ಹಿಲ್ಸ್. ओ भाई साहब. ओह सरक उधर. ಸೊ ಇಲ್ಲಿ ನದಿ ಅಲ್ಲ ಸಾರಿ, कुछ भी ಪೌಂಡ್. ಇಂಗ್ಲೀಷ್ದಾಗ ಗೊತ್ತು, ಕನ್ನಡದಾಗ ಗೊತ್ತಿಲ್ಲ, ಸಾರಿ. ಸೊ ಅದಕ್ಕೆ ನಾನು ಫ್ರೆಶ್ ಅಪ್ ಆಗಕ್ಕಂತೇಳಿ ಹೊಂಟೀನಿ. ಈಗ ಸ್ವಲ್ಪ ಫೇಸ್ ಅದು ವಾಶ್ ಮಾಡಿ ಶುದ್ಧಾಗೆ ಹೋಗ್ಬೇಕಲ್ಲ ಆ್ಯಕ್ಚುಲಿ ನಾವು, ಯಾಕಂದರೆ ಈಶಾ ಫೌಂಡೇಶನ್ ಇಟ್ಸ್ ಆದಿಯೋಗಿ. 2 hours later. ಫೈನಲಿ ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಕ್ಕಂತೇಳಿ ಇಲ್ಲಿ ನಿಂದಿರ್ಸಿದ್ವಿ ಚಾಯ್ ಅಂಗಡಿಗೆ. ಜಾಸ್ತಿ ದೂರ ಏನಿಲ್ಲ, ಜಸ್ಟ್ 3 ಕಿಲೋಮೀಟರ್ಸ್ ಇತ್ತು ನಮ್ದು ಈಶಾ ಫೌಂಡೇಶನ್. ಸೊ ಲೆಟ್ಸ್ ಗೋ. ಹರ್ ಹರ್ ಮಹಾದೇವ. अरे भैया आगे बढ़ ले. ये लोग क्या कर रहे हैं? ಇದೆ ಇದು ಬಿಕಿತ್ನಿ. ನಮ್ಮ ಬೈಕ್ ಅಲ್ಲಿ ಪಾರ್ಕ್ ಮಾಡಿದ್ವಿ. ಈಗ ನಾವು ಹೊಂಟೀವಿ ಸ್ವಲ್ಪ ಮಹಾದೇವ ದರ್ಶನ ತೊಗೊಳಕ್ಕೆ. ಆದಿಯೋಗಿ ಈಶಾ ಫೌಂಡೇಶನ್. ಅಷ್ಟು
ಸುಗುಣ ಅನ್ಸಾತೈತಿ ಇವತ್ತು. ಸಿಕ್ಕಾಪಟ್ಟೆ ಸುಗುಣ ಅನ್ಸಾತೈತಿ. ಯಾಕಂದ್ರೆ ಮಹಾದೇವ ದರ್ಶನ ಐತಿ ಇವತ್ತು. ಓಂ ನಮಃ ಶಿವಾಯ. ಹೋಗೋಣ ಸ್ವಲ್ಪ ದರ್ಶನ ಮಾಡೋಣ. ಫೈನಲಿ ಸೇಯಿಂಗ್ ಬೈ ಟು ಮಹಾದೇವ್. ನಮ್ದು ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿರ್ತದೆ ಗೊತ್ತಿಲ್ಲ. ಫಸ್ಟ್ ಬೆಂಗ್ಳೂರಿಗೆ ಹೋಗಿ ರೀಚ್ ಆಗ್ತೀವಿ ನಾವು. ರೀಚ್ ಆಗಿಂದ ಅಲ್ಲಿಂದ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತೀವಂತ. ನನ್ನ ಫೇಸ್ ಇಷ್ಟಾಕೆ ಡಲ್ ಆಗೈತೆ ಅಂತಂದ್ರೆ ನೈಟೆಲ್ಲ ರೈಡ್ ಮಾಡೀನಿ ಬೈಕ್. ಸೊ ನಿದ್ದೆ ಇಲ್ಲ. ನಿದ್ದೆ ಮಾಡ್ಬೇಕಂದ್ರೆ ನಿದ್ದೆ ಬರ್ತಿಲ್ಲ. ಸೊ ಭಾಳ ಜನ ಕಮೆಂಟ್ ಹಾಕಿದ್ರು ಕಾಲೇಜ್ ಟೂರ್ ಬೇಕಂತ ಹೇಳಾಗತ್ತೆ. ಇನ್ನೊಂದು ಸ್ವಲ್ಪ ನನಗೆ ಕ್ಲಿಪ್ಸ್ ಬೇಕು ನಿಮಗೆ ಫುಲ್ ಡೀಟೇಲ್ ಆಗಿ ಕಾಲೇಜ್ದು ಆ್ಯಸ್ ವೆಲ್ ಆ್ಯಸ್ ಹಾಸ್ಟೆಲ್ದು ಫೆಸಿಲಿಟೀಸ್ ಸ್ವಲ್ಪ ಪ್ರೊಸೆಸಿಂಗ್ ನಡೆದೈತಿ. ವಿತಿನ್ ನನ್ನ ಫಸ್ಟ್ ಸೆಮ್ ಮುಗಿತನ ಮಾಡ್ತೀನಂತೆ. ಡೋಂಟ್ ವರಿ, ಐ ವಿಲ್ ಅಪ್ಲೋಡ್ ಇಟ್ ಸೂನ್. ಫೈನಲಿ ವಿ ಆರ್ ಔಟ್ ಆಫ್ ಈಶಾ ಫೌಂಡೇಶನ್, ಸೋ ಕಾಲ್ಡ್ ಆದಿಯೋಗಿ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಐತೆ. ಟ್ರಾಫಿಕ್ದಾಗ ಸಿಕ್ಕೊಂಬಿಟ್ಟು ನಾನು. 3 kilometers ಟು ಗೋ. ಬೆಂಗಳೂರು ರೀಚ್ ಆಗ್ತೀವಿ. ಅಲ್ಲಿ ಹೋಗಿಂದ ಪ್ಲ್ಯಾನ್ ಮಾಡೋಣ ಏನು ಮಾಡ್ಬೇಕಂತ. 2 hours later. ಆಫ್ಟರ್ 1 hour ಆಫ್ ಸಫರ್ ಇನ್ ಟ್ರಾಫಿಕ್ ವಿ ಫೈನಲಿ ರೀಚ್ ಅವರ್ ಡೆಸ್ಟಿನೇಷನ್ ಮೆನಾಕ್ಸ್. ಸೋಲಾರ್ ನೋಡಕ್ಕೆ ಹೊಂಟೀವಿ ಈಗ. ಸೋಲಾರ್ ಫಿಲ್ಮ್ ನೋಡೋಣ. ಒಟ್ಟಿಗೆ ಕೂಲ್ ಹಾಕೋಮು. ಇಲ್ಲಿಕಂದ್ರೆ ನಮ್ದು ಎನರ್ಜಿ ಫುಲ್ ಡೌನ್ ಐತಿ. ಯಾಕಂದರೆ 2 hours ಜರ್ನಿ ಮಾಡ್ಕೊಂಬಂದೀವಿ ಈಗ ನಾವು ಟ್ರಾವೆಲ್ ಮಾಡಿ. ಕಣ್ಣು ನೋಡ್ತಾ ಇರ್ಬೋದು ಎಷ್ಟು ರೆಡ್ ಆಗ್ಯಾವ ಅಂತೇಳಿ. सब क्या देखना पड़ रहा है. ಹೋಟೆಲ್ ಬಂದಿದ್ವಿ. ಸೊ ರೈಸ್ ತಂದಿವಿ, ರೈಸ್ ತಿಂತೀವಿ. ಮೂವಿ ಟೈಮ್ ಆಗೈತಿ, ಮೂವಿ ಹೋಗ್ತೀವಿ. ಅವಾಗವಾಗ ಸ್ವಲ್ಪ ಸ್ಟೈಲ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ನನಗೆ ಸಣ್ಣ ಸ್ಟೈಲ್ ಜಾಸ್ತಿ ಇಷ್ಟ. ಮೂವಿ ಟೈಮ್ ಆಗೈತಿ, ಲೆಟ್ಸ್ ಗೋ ಟು ಮೂವಿ. ಡಾಕ್ಟರ್ ನೇಹಾ ಟೀಮ್ ಲಂಚ್ 9. ಸಾರಿ ಸರ್, 9th ಗೆ ಬೇರೆ ಒಂದು ಕಮಿಟ್ಮೆಂಟ್ ಇದೆ. ಕಮಿಟ್ಮೆಂಟ್ ಗರ್ಭಿಣಿಯರಿಗಾಗಿ. कंट्रोल. ಸರ್ಕಾರಿ ಟೈಮಿಗೆ ಬಂದೆವು ನಾವು. ಸ್ಪೆಷಲ್ ಏನ್ಸಿ ಎಕ್ಸಾಕ್ಟ್ 2:10. ಎಷ್ಟೋ ಸೊ ವಿ ವಿಲ್ ವಾಚ್ ಸಲಾರ್ ಫಾರ್ ನೌ. ಇರುತ್ತಲ್ವಾ. So this was the intro. तो शुरू होते होते ही खत्म हो गया आंसर देते. शुरू होते ही खत्म हो गया यार. ನೋಡೋಣ ನೆಕ್ಸ್ಟ್ ಈಗ ಇಂಟ್ರೋಲ್ ಆಗೈತಲ್ಲ ಹೆಂಗೈತಿ ಇಂಟ್ರೆಸ್ಟ್ ಕುಡಿಬೇಕಂದ ಫುಲ್ ರೆಡ್ ಬುಲ್ ಏನು ಬೇಡ ಅನಿಸ್ತು. There's a body here. ಮಾಸ. Sorry. ಸೊ ಸಿನಿಮಾ ಅಂತೂ ಮುಗೀತು. ಸೊ ನಾವು ಹೊರಗೆ ಬಂದ್ವಿ. ಹಂಗೇನಿಲ್ಲ, ಸಿನಿಮಾ ಚೆನ್ನಾಗೈತಿ, ಇಂಟ್ರೆಸ್ಟಿಂಗ್ ಐತಿ, ಆ್ಯಕ್ಷನ್ ಐತಿ. ಅದನ್ನು ಪಾರ್ಟ್ 1 ಐತಲ್ಲ, ಕ್ಯೂರಿಯಾಸಿಟಿ ಜಾಸ್ತಿ ಐತಿ. ಸೆಕೆಂಡ್ ಪಾರ್ಟಿಗೆ ನಮ್ದು ಇಲ್ಲಿಗೆ ಟೈಮ್ ಮುಗೀತು. ಇದು ರೆಂಟಲ್ ಬೈಕ್ ರಿಟರ್ನ್ ಮಾಡ್ಬೇಕು ಈಗ ನಾವು ಹೋಗಿ. ಸೊ ಗಾಯ್ಸ್ ಫೈನಲಿ ರೆಂಟಲ್ ಬೈಕ್ಸ್ ನಾವು ಕೊಟ್ವಿ, ಸಬ್ಮಿಟ್ ಮಾಡಿದ್ವಿ ಅವ್ರಿಗೆ. ಎಕ್ಸಾಕ್ಟ್ 7 ಕೊಟ್ವಿ. ಇವತ್ತು ಯಾಕೇನು ಮಸ್ತ್ ಶೆಡ್ಯೂಲ್ದಾಗೆ ಹೋಯ್ತು ನಮ್ದೆಲ್ಲ ಟೈಮಿಗೆ. ರಿಟರ್ನ್ ನಾವು ಹಾಸ್ಟೆಲ್ಗೆ ಹೋಗಬೇಕು. ಹಾಸ್ಟೆಲ್ಗೆ ಹೋಗ್ತೀವಿ. ಅದನ್ನು ಮಲ್ಕೊಂಡ್ಬಿಡ್ತೇನೆ ನಾನು ಹತ್ರ, ಯಾಕಂದ್ರೆ ನೈಟ್ ನಿದ್ದೆ ಇಲ್ಲ. ಸೊ ಇವತ್ತಿಗೆ ಇಷ್ಟೇ ಸಾಕು. ನಿಮಗೆ 2 ಪಾರ್ಟ್ ಇಷ್ಟ ಆದರೆ ಲೈಕ್ ಮಾಡಿರಿ, ಮತ್ತು ಕಮೆಂಟ್ ಮಾಡಿರಿ ಹೆಂಗಾಗೈತೆ ಅಂತ. ಹಂಗೆ ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಐಕನ್ ಆಲ್ದಾಗಿರಲಿ, ಯಾಕಂದ್ರೆ ನೋಟಿಫಿಕೇಶನ್ ನಮ್ಗೆ ಬರುತ್ತೆ. ಸೊ ಹ್ಯಾವ್ ಅ ನೈಸ್ ಡೇ. ಬೈ ಬೈ ಗೈಸ್. ಮತ್ತೆ ಟೇಕ್ ಕೇರ್.